ನಮಸ್ಕಾರ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಅಂಟರ್ ಯೂಟ್ಯೂಬ್ ಚಾನಲ್. ಪೆನ್ಷನ್ ಯಾವ ರೀತಿ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ, ನಮ್ಮ ಸಂಬಳದಲ್ಲಿ ಎಷ್ಟು ಪರ್ಸೆಂಟೇಜ್ ಕಟ್ ಆಗುತ್ತೆ, ಕಂಪನಿಯಿಂದ ಎಷ್ಟು ಬರುತ್ತೆ, ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ಅಂತೇಳಿ ಇದನ್ನ ಸವಿವರವಾಗಿ ತಿಳಿಸ್ಬೇಕು ಅಂತೇಳಿ ಕೇಳಿದ್ರು. ಸೊ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದೀನಿ. ಎಲ್ಲ ಕೆಲಸ ಮಾಡ್ತಿರುವ ಎಲ್ಲ ಉದ್ಯೋಗಿಗಳು ಕೂಡ ಇದು ಉಪಯೋಗ ಆಗ್ಲಿ ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ಏನಂತ ಹೇಳಿದ್ರೆ, ಸಂಬಳದಲ್ಲಿ ಬೇಸಿಕ್ ಪ್ಲಸ್ ಡಿಎ ಇದರ ಶೇಕಡ 12ರಷ್ಟು 12% ನಿಮ್ಮ ಪಿ ಎಫ್ ಮೊತ್ತವನ್ನ ಕಟ್ ಮಾಡಿ ಪಿ ಎಫ್ ಖಾತೆಗೆ ಹಾಕ್ತಾರೆ. ಅಂದ್ರೆ ಈಗ ನಿಮಗೆ 15,000 ಪರ್ ಮಂತ್ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ 12% ಆಗಿ 1,800 ರೂಪಾಯಿಗಳನ್ನ ನಿಮ್ಮ ಸಂಬಳದಲ್ಲಿ ಪಿ ಎಫ್ ಖಾತೆಗೆ ಕಟ್ ಮಾಡ್ತಾರೆ. ಮತ್ತೊಬ್ರು ಕೇಳ್ಬೋದು, ಸರ್ ನನಗೆ 30,000 ಇದೆ, 40,000 ಇದೆ, ಆದ್ರೂ ನಂದು 1,800 ಕಟ್ ಆಗುತ್ತೆ ಹೇಗೆ ಅಂತೇಳಿ. ಸೊ ಇದು ಇ ಪಿ ಎಫ್ ನ ನಿಯಮ ಏನಂತ ಹೇಳಿದ್ರೆ, ವೇಜ್ ಸೆಲ್ಲಿಂಗ್ ಅಂದ್ರೆ ಗರಿಷ್ಠ ಮಿತಿ 15,000ಗಳಾಗಿರುತ್ತೆ ಬೇಸಿಕ್. ಸೊ ಈ ಆಧಾರದಲ್ಲಿ ಕಂಪ್ನಿಗಳು ನಿಮಗೆ 30,000 ಸಂಬಳ ಇದ್ರೂ ಕೂಡ 15,000 ವೇಜ್ ಸೆಲ್ಲಿಂಗ್ ಆಧಾರದಲ್ಲಿ 15,000ಕ್ಕೆ ಲೆಕ್ಕಾಚಾರ ಮಾಡಿ 1,800 ಪಿ ಎಫ್ ಖಾತೆಗೆ ಹಾಕ್ತಾರೆ. ಕಂಪ್ನಿ ಎಷ್ಟು ಕೊಡುತ್ತೆ ಅಂತ ಹೇಳಿದ್ರೆ, ಎಂಪ್ಲಾಯರು ಕೂಡ ಅಂದ್ರೆ ಕಂಪ್ನಿಯವರು ಕೂಡ 12% ಆಗಿ ಇ ಪಿ ಎಫ್ಗೆ ಕೊಡಬೇಕಾಗತ್ತೆ. ಅಂದ್ರೆ ಈ ಅವರು 1,800 ರೂಪಾಯಿ ಹೇಗಪ್ಪ ಡಿವೈಡ್ ಆಗುತ್ತೆ ಅಂದ್ರೆ, 1,800 ರೂಪಾಯಲ್ಲಿ 8.33% ಇ ಪಿ ಎಸ್ಗೆ ಹೋಗ್ತದೆ. ಅಂದ್ರೆ ಎಂಪ್ಲಾಯ್ ಪೆನ್ಷನ್ ಸ್ಕೀಮ್ಗೆ ಹೋಗ್ತದೆ. ಇದಕ್ಕೆ ಗೋರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ 1.16%. ಅಂದ್ರೆ 15,000ಕ್ಕೆ ನಿಮಗೆ 1.16% ಅಂದ್ರೆ ಸರಿಸುಮಾರು 174 ರೂಪಾಯಿ. ಹಾಗೆ ಎಂಪ್ಲಾಯರ್ ಕಡೆಯಿಂದ 8.33% ಅಂದ್ರೆ ಒಟ್ಟು 9.49% ಅಂದ್ರೆ 1,250 ಪ್ಲಸ್ 174 ರೂಪಾಯಿ ನಿಮ್ಮ ಇ ಪಿ ಎಸ್ ಖಾತೆಗೆ ಅಂದ್ರೆ ಎಂಪ್ಲಾಯ್ ಪೆನ್ಷನ್ ಸ್ಕೀಮ್ಗೆ ಅದು ಡೆಪಾಸಿಟ್ ಆಗುತ್ತೆ. ಇನ್ನ ಎಂಪ್ಲಾಯರ್ ಇಂದ ಅಂದ್ರೆ ಕಂಪ್ನಿ ಕಡೆಯಿಂದ ನಮ್ಮ ಜೊತೆಗೆ ಅಂದ್ರೆ ನಮ್ಮ ಸಂಬಳದ ಅಕೌಂಟ್ ಇಂದ ಕಟ್ ಆಗುವಂತ ಅಮೌಂಟ್ ಇ ಪಿ ಎಫ್ಗೆ ಹೋಗುತ್ತೆ. ಅಂದ್ರೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಈ ಖಾತೆಗೆ ಹೋಗ್ತದೆ. ನಮ್ಮದು 1,800 ರೂಪಾಯಿ ಮತ್ತೆ ಎಂಪ್ಲಾಯರ್ ಕಡೆಯಿಂದ 3.67% ಅಂದ್ರೆ 550 ರೂಪಾಯಿಗಳು ನಮ್ಮ 1,800 ರೂಪಾಯಿ. ಇಷ್ಟು ಎರಡು ಮೊತ್ತವು ನಮ್ಮ ಇ ಪಿ ಎಫ್ ಖಾತೆಗೆ ಹೋಗ್ತದೆ. ಅಂದ್ರೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್. ಇದನ್ನ ನಾವು ಅವಶ್ಯಕತೆ ಇದ್ದಾಗ ಫಾರಂ 31 ವಿಡ್ರಾಲ್ ಮಾಡ್ಕೊಳಕ್ ಆಗ್ತದೆ. ಓಕೆನಾ? ಇ ಪಿ ಎಸ್ ಖಾತೆಗೆ ಹೋಗುವಂತ ಗೌರ್ಮೆಂಟ್ ಮತ್ತೆ ಎಂಪ್ಲಾಯರ್ದ 1,250 ಹಾಗೆ ಸರ್ಕಾರದ 1.16% ಅದು ಇ ಪಿ ಎಸ್ ಖಾತೆಗೆ ಹೋಗ್ತದೆ. ಅಂದ್ರೆ ಪೆನ್ಷನ್ ಸ್ಕೀಮ್ ಹೋಗುತ್ತೆ. ಅದು ನಿಯಮದ ಪ್ರಕಾರವೇ ನಾವು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತೇವೆ. ಸೊ ಇದಿಷ್ಟು ಆಗಿತ್ತು ನಮ್ಮ ಪೆನ್ಷನ್ ಇ ಪಿ ಎಫ್ ಟ್ರಾನ್ಸಿಷನ್ ಎಂಪ್ಲಾಯ್ ಮತ್ತು ಎಂಪ್ಲಾಯರ್ಸ್ ಹಾಗೆ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಯಾವ ಪರ್ಸೆಂಟೇಜಲ್ಲಿ ಯಾವ ರೀತಿಲಿ ಎಷ್ಟೆಷ್ಟು ಹೋಗ್ತದೆ ಅಂತೇಳಿ ಇದಿಷ್ಟು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಉದ್ಯೋಗಿಗಳಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್. ನಮಸ್ಕಾರ.